ಸೊ ರೇಸ್ ಶುರು ಆಗ್ಬೇಕಾದ್ರೆ ನೀವೊಬ್ಬ ಸ್ಪೋರ್ಟ್ಸ್ಮೆನ್, Yeah. ರೇಸ್ ಮುಗ್ದಾಗ ನೀವೊಬ್ಬ ಚಾಂಪಿಯನ್. Yeah. ಈ ಮಧ್ಯದಲ್ಲಿ ಅಲೆಗಳ ಮೇಲೆ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ಮಾಡಬೇಕಾದ್ರೆ Yeah. ನಿಮ್ಮ ತಲೆಯಲ್ಲಿ ಒಂದು ರೇಸ್ ನಡೀತಾ ಇರುತ್ತೆ. Yeah. ಅದ್ ಹೇಗಿರುತ್ತೆ? ಐ ಥಿಂಕ್ ಅದು ತುಂಬ ಟಫ್ ರೇಸ್, ಹ್ಮ್ ಮೋರ್ ದೆನ್ ದ ಮೇನ್ ರೇಸ್, ಬಿಕಾಸ್ ತಲೆಯಲ್ಲಿ ತುಂಬ ನಡೀತಾ ಇರ್ತದೆ. ದರ್ಸ್ ಅ ಲಾಟ್ ಆಫ್ ಪ್ರೆಷರ್. ಐ ಥಿಂಕ್ ಐ ಕ್ಯಾನ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಮೈ ಫಸ್ಟ್ ವರ್ಲ್ಡ್ ಕಪ್, ಬಿಕಾಸ್ ರೇಸ್ ಸ್ಟಾರ್ಟ್ ಇನ್ ದ ರೇಸ್ ಎಂಡ್ ತನಕ. ಬಿಕಾಸ್ ಸಮುದ್ರ ಇಸ್ ಲೈಕ್ ದೊಡ್ಡ ಲಾಂಗ್ ರೇಸ್, ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾವು ಒಬ್ಬರೇ ಇರೋದು ಅಲ್ಲಿ. ದರ್ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಸಮುದ್ರದಲ್ಲಿ ಕಾಣೋದಿಲ್ಲ ಎಲ್ಲಿ ಯಾರಿದ್ದಾರೆ. ಹೌದಾ? ಓಕೆ. ಸೊ ದೇರ್ ಇಸ್ ಲೈಕ್ ಡಿಫ್ರೆಂಟ್ ಥಿಂಗ್ ದಟ್ ಗೋಸ್ ಆನ್ ಇನ್ ಯರ್ ಹೆಡ್. ನಾನು ಎಲ್ಲಿದ್ದೇನೆ, ನನ್ನ ಪೊಸಿಷನ್ ಎಲ್ಲಿದೆ, ನಾನು ಫಾಸ್ಟ್ ಮಾಡ್ತಿದ್ದೇನಾ, ಓಕೆ, ಗೊತ್ತಾಗಲ್ವಾ ಅವಾಗ? ಅಷ್ಟು ಗೊತ್ತಾಗೋದಿಲ್ಲ. ಬಿಕಾಸ್ ಸಮುದ್ರ ತುಂಬಾ ದೊಡ್ಡದಿದೆ, ವಿಶಾಲವಾಗಿದೆ. ಸೊ ಬಟ್ ದೇರ್ ವಿಲ್ ಬಿ ಸರ್ಟನ್ ಆಬ್ಜೆಕ್ಟ್ಸ್ ದಟ್ ವಿಲ್ ಗೈಡ್ ಅಸ್, ಬಟ್ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ ದಟ್ ಗೋಸ್ ಆನ್ ಇನ್ ಯೋರ್ ಮೈಂಡ್. ಅಂದ್ರೆ ಏನೋ ಇಟ್ಟಿರ್ತಾರ ಸಮುದ್ರ ಮಧ್ಯದಲ್ಲಿ ನಿಮ್ಗೆ ಗೊತ್ತಾಗಕ್ಕೆ, ನೀವು ಕ್ರಾಸ್ ಮಾಡಿದ್ರಿ. ಅದಕ್ಕೆ ಮೂವೀಸ್ ಅಂತ ಹೇಳ್ತಾರೆ. ಯೂಶಲಿ ಜನರಲಿ ಇಟ್ಸ್ ಆರೆಂಜ್ ಕಲರ್. ಓಕೆ. ಸೊ ಅದಲ್ಲಿ ಗೊತ್ತಾಗ್ತದೆ ನಮಗೆ ಫಸ್ಟ್ ಮೂವಿಯಲ್ಲಿ ರೈಟ್ ಟರ್ನ್, ಲೆಫ್ಟ್ ಟರ್ನ್. ಸೊ ದಿಲ್ ಬಿ ಲೈಕ್ ಲಾಟ್ ಆಫ್ ಗೈಡೆನ್ಸ್ ದಟ್ ಬಿ ಗಿವನ್ ಟು. ಅಲ್ಲೂ ಟ್ರ್ಯಾಕ್ ಇರುತ್ತಾ? ಓಕೆ. ಬಟ್ ಇಟ್ಸ್ ಲೈಕ್ ಇಮ್ಯಾಜಿನರಿ ಟ್ರ್ಯಾಕ್. ಓಕೆ. ಹಾಗೆ ಇಲ್ಲಿಂದ ಅಲ್ಲಿ ತಲುಪಬೇಕು ಅಷ್ಟೇ, ಅಲ್ಲಿಂದ ಅಲ್ಲಿ ತಲುಪಬೇಕು. ಓಕೆ. ದಟ್ ಇಸ್ ದೇರ್. ಆಮೇಲೆ ಇನ್ನೇ ನೋಡ್ತಾ ಇರುತ್ತೆ ನಿಮ್ ತಲೆಯಲ್ಲಿ ಅವಾಗ ತುಂಬಾ ಓಡ್ತಾ ಇರ್ತದೆ. ಅಂಡ್ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್ ದಟ್ ಐ ನೀಡ್ ಟು ಕಾಮ್ ಡೌನ್, ಬಿಕಾಸ್ ನಂದು ಬಾಡಿದೆಲ್ಲ ಎನರ್ಜಿ ತಲೆಗೆ ಹೋದ್ರೆ ನಾಟ್ ಬಿ ಏಬಲ್ ಟು ಡೂ ಇಟ್. ಅಂಡ್ ಅ ಲಾಟ್ ಆಫ್ ಥಿಂಗ್ಸ್ ಕಮ್, ಅ ಲಾಟ್ ಆಫ್ ಲೈಕ್ ಖುಷಿ ಆಗ್ತಾ ಇರ್ತದೆ. ಅ ಲಾಟ್ ಆಫ್ ಪೀಪಲ್ ಹು ಹ್ಯಾವ್ ಹೆಲ್ಪ್ ಮೀ, ಡ್ಯೂ ಟು ವಿಚ್ ಐ ಕೇಮ್ ಟು ದಟ್ ವರ್ಲ್ಡ್ ಕಪ್. ಅದೆಲ್ಲ ನಂಗೆ ಲೈಕ್ ಬಿಕಾಸ್ ಕೈ ಕಾಲೆಲ್ಲ ತುಂಬಾ ನೋಯ್ತಾ ಇರ್ತದೆ. ಲೈಕ್ ಯು ಆರ್ ಅಂಡರ್ ದ ಸನ್ ಫಾರ್ ಸೋ ಲಾಂಗ್. ಸೊ ಐಲ್ ಬಿ ಲೈಕ್ ಥ್ಯಾಂಕಿಂಗ್ ಆಲ್ ದ ಪೀಪಲ್, ಅಂಡ್ ಐ ಫೀಲ್ ಲೈಕ್ ವೆನ್ ಎವರ್ ಐ ಆಮ್ ಗ್ರೇಟ್ಫುಲ್, ಗಾಡ್ ಗಿವ್ಸ್ ಮಿ ಮೋರ್ ಎನರ್ಜಿ ಅಂತ ಹೇಳಿ. ಮಿಕ್ಸ್ಚರ್ ಆಫ್ ನೀವು ಅದನ್ನ ಥ್ಯಾಂಕು ಮಾಡ್ತಿರ್ತೀರಾ, ಎಲ್ಲಾನು ನೆನ್ಸ್ಕೊಂತಾ ಇರ್ತೀರಾ, ಜೊತೆಯಲ್ಲಿ ಒಂದ್ ಸ್ವಲ್ಪ ಪ್ರೆಷರು ಬಿಲ್ಡ್ ಆಗ್ತಾ ಇರುತ್ತೆ. ನಾನು ಪರ್ಫಾರ್ಮ್ ಮಾಡ್ಬೇಕು, ಬಿಕಾಸ್ ಅವರೆಲ್ಲ ಅಷ್ಟು ಕಷ್ಟಪಟ್ಟಿದ್ದಾರೆ ನನ್ನ ಹಿಂದೆ ಅಂತ, ಅದು ಒಂದು ಥಾಟ್ ಪ್ರಾಸೆಸ್ ಇರುತ್ತೆ. ಆಮೇಲೆ ಅದು ಸ್ಪೀಡು ನಂದು ತುಂಬಾ ಫೋರ್ಸ್ ಆಗಿ ಶುರುವಿಂದ ಎಂಡ್ವರೆಗೂ ಹೋಗ್ತೀರಾ, ಇಲ್ಲ ಒಂದ್ ಪೇಸ್ ತರ ಇರುತ್ತಾ, ಇಲ್ಲ ಗೊತ್ತಾಗಲ್ವಾ? ಓಕೆ. ಸೊ ಸ್ಟಾರ್ಟ್ ಮಾಡುವಾಗ ಐ ಮೀನ್ ಯು ಗಿವ್ ಆಲ್ ಔಟ್. ಓಕೆ. ಓಕೆ. ಅಂಡ್ ದೆನ್ ಒಂದು ಪೇಸ್ ಅನ್ನು ಮೇಂಟೈನ್ ಮಾಡ್ತೇವೆ. ಅಂಡ್ ಬೈ ಎಂಡ್ ಆಫ್ ದ ರೇಸ್ ಯು ಪುಟ್ ಮೋರ್ ಎನರ್ಜಿ ಆಸ್ ವೆಲ್. ಬಟ್ ವೆನ್ ಯು ಪೇಸಿಂಗ್ ಅಂತ, ಲೈಕ್ ಇನ್ ದ ಮಿಡಲ್ ಪಾರ್ಟ್ ಆಫ್ ದ ರೇಸ್, ದಿಸ್ ಇಸ್ ವೇರ್ ಯು ಹ್ಯಾವ್ ಟು ಮೇಂಟೈನ್ ಯುವರ್ ಎನರ್ಜಿ. ಗ್ಯಾಸ್ ಔಟ್ ಆದರೆ ದೆನ್ ಯು ಆರ್ ನಾಟ್ ಏಬಲ್ ಟು ಫಿನಿಶ್ ದ ರೇಸ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆನ್ ಹೌ ಯು ಆರ್ ಚಾನಲಿಂಗ್ ಯುವರ್ ಎನರ್ಜಿ. ನೀವು ಹೇಳ್ದಂಗೆ ಸ್ಪೋರ್ಟ್ ಬರೀ ಫಿಸಿಕಲ್ ಅಲ್ಲ, ಮೆಂಟಲ್ ಗೇಮ್. ಆದ್ರೆ ಮೆಂಟಲ್ ಅಲ್ಲಿ ನೀವು ಫುಲ್ ಎನರ್ಜಿ ಖರ್ಚು ಮಾಡಕ್ಕಾಗಲ್ಲ, ಅದನ್ನ ನೀವು ಫಿಸಿಕಲ್ಗೂ ಇಟ್ಕೋಬೇಕು. ಸೊ ಕೀಪಿಂಗ್ ಎ ಮೈಂಡ್ ಕಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್. ಅಂಡ್ ಯೂಶಲಿ ನಮ್ದು ಈಗ ಒಂದು ರೇಸ್ ಫಾರ್ ಎನ್ ಎಕ್ಸಾಂಪಲ್ 10 ಕಿಲೋಮೀಟರ್ ಇದ್ರೆ ವಿ ಆಲ್ವೇಸ್ ಟ್ರೈನ್ ಫಾರ್ 20 kilometers. ಓಕೆ. ಸೊ ಐ ಆಲ್ವೇಸ್ ಟುಕ್ ಮೈ ಟ್ರೈನಿಂಗ್ಸ್ ಲೈಕ್ ದಟ್, ಸೊ ದಟ್ ವೆನ್ ಆನ್ ದ ರೇಸ್ ಡೇ ಐ ಆಮ್ ಮೋರ್ ಕಂಫರ್ಟಬಲ್ ಡೂಯಿಂಗ್ ಜಸ್ಟ್ 10 kilometers ಬಿಕಾಸ್ ಐ ಹ್ಯಾವ್ ಟ್ರೈನ್ ಫಾರ್ 20 kilometers. ಹೌದು ಹೌದು ಹೌದು, ದಟ್ಸ್ ನೈಸ್. ಒಬ್ಬ ಸ್ಪೋರ್ಟ್ಸ್ ಮೆನ್ಗೆ ಪಾಸಿಟಿವ್ ಮೈಂಡ್ ಸೆಟ್ಟು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಇಟ್ಸ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಇಫ್ ಯು ಆರ್ ನೆಗೆಟಿವ್, ದಟ್ ಕೀಪ್ಸ್ ಆನ್ ಬಿಲ್ಡಿಂಗ್. ಬಿಕಾಸ್ ಆನ್ ಅ ಲೈಫ್, ಜನರಲಿ ಆನ್ ಅ ಲೈಫ್, there are a lot of things that goes up and down. But if you are negative, once chikka down adru, then you keep falling. But if you are on a positive mindset, that down teaches you something anta helbodu. So when that injury happened to me, when I had that down, I used that time to build the surf school. I use that time to learn more about the sport. I use that time to teach more people. So I think positive mindset is important, because then you feel like you're channeling the life very easily. Tumba kashta agudilla. And even though life is hard, it's better to be positive than be negative, because life is hard anyways. ಅಲ್ವಾ? ಕರೆಕ್ಟ್. ಅಲ್ಲ, ಒಂದೆರಡು ಮೈಂಡ್ ಸೆಟ್ ನೀವು ಯಾವ್ದು ಚೇಂಜ್ ಮಾಡ್ಕೊಂಡ್ರಿ ದಟ್ ಯು ವೆರಿ ಕ್ಲಿಯರ್ಲಿ ರಿಮೆಂಬರ್? ನಾನು ಇದೊಂದು ತರ ನಾನು ಯೋಚನೆ ಮಾಡ್ತಾ ಇದ್ದೆ, ಅದು ಬದಲಾವಣೆ ನಾನು ಮಾಡ್ಕೊಂಡೆ. Okay. One is no overthinking when I'm in the water. ಓಕೆ. Yeah. ತುಂಬಾ ಜಾಸ್ತಿ ಯೋಚನೆ ಮಾಡ್ತಾ Tumba I have a habit thoughts. of overthinking. And I feel like on a daily basis, there are a lot of things that comes to my mind. So ನಾನು generally ಏನು ಮಾಡ್ತಿದ್ದೇನೆ ಅಂದರೆ, because you have a lot of tasks to do, and they need my energy to do that work, right? So what I do is I make a note of all the things I want to discuss on. So before I go to sleep, I make sure I talk about these things. ಓಕೆ. So that when, like through the day, when it needs my energy, I'm focused at whatever I'm doing. I'm not thinking negative at anything. ರಾತ್ರಿ ಮಲ್ಕೋಬೇಕಾದ್ರೆ ನೀವೆಲ್ಲ ಇದ್ರ ಬಗ್ಗೆ All these negative thoughts, I'll come and talk to them. I'm like, okay, let's talk. ನೀವು ಥಾಟ್ ಜೊತೆನೆ ಮಾತಾಡ್ತೀರಾ? ವೆರಿ ಗುಡ್ ವೆರಿ ಗುಡ್. ಏನು ಅಂದ್ರೆ ಚರ್ಚೆ ಮಾಡ್ತೀರಾ? ಏನಕ್ಕಿದೆಯಾ? And I always tell that, look, I'm not ignoring your negative thoughts. Okay. We'll talk about it.
ಓಕೆ. ಬಟ್ ನಾಟ್ ನೌ. ದಿಸ್ ಇಸ್ ನಾಟ್ ದ ಟೈಮ್ ಇಸ್ ಸಮಥಿಂಗ್ ಐ ಆಲ್ವೇಸ್ ಫೆಲ್ಟ್. ಇದನ್ನ ಹೇಗೆ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು ಇದನ್ನ? I would not say ನಾನು ಪರ್ಫೆಕ್ಟ್ ಇದ್ದೇನೆ ಇದು ಮಾಡುವಲ್ಲಿ, ಬಟ್ ಇಟ್ಸ್ ಹೆಲ್ಪ್ಡ್ ಅ ಲಾಟ್. ಸೊ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಐ ಹ್ಯಾವ್ ಬಿನ್ ಪ್ರಾಕ್ಟಿಸಿಂಗ್ ದಿಸ್. ಓಕೆ. And I don't remember where I learned this, but this is something I learned by meeting people. Someone I met in my life taught me about this. ನಿಮ್ಗೆ ಯಾರೋ ಹೇಳ್ಕೊಟ್ರು that you should talk to your negative thoughts Yeah. and put Like, them at don't peace. ignore it Ignore because it's ಮಾಡ್ಬೇಡಿ. coming from somewhere. Give Okay. value for it. How much you value, give value for your positive thoughts as well. Oh, correct. Yeah, That's because nice. they need to be considered as well, right? And Because what it's about your negative emotions? it's very hard ಅಂತ ಹೇಳ್ಬೋದು, because I keep sabotaging myself a lot if I don't win, or my mom would always tell me one thing, that if you win or lose you have to accept it equally. ಸೊ ಒಂದು ಮ್ಯಾಚ್ ಲೂಸ್ ಆದರೆ ಡೋಂಟ್ ಫೀಲ್ ಲೈಕ್ ಲೈಫ್ ಇಸ್ ಓವರ್. ಸೊ ಐ ಯೂಸ್ ಟು ಫೀಲ್ ವೆರಿ ಬ್ಯಾಡ್. ನಂಗೆ ಒಂದು ರೇಸ್ ಸೋತ್ರೆ ತುಂಬ ಬೇಜಾರಾಗ್ತಿತ್ತು. ಎಷ್ಟು ಮ್ಯಾಚಸ್ ಸೋತಿದ್ದೀರಾ ನೀವು? ಸೋಲುದಂದ್ರೆ ಸಿಲ್ವರ್ ಮೆಡಲ್ ಸಿಕ್ಕದು, ಗೋಲ್ಡ್ ಮೆಡಲ್ ಅಂತ. ಬಟ್ ನಾನು ತುಂಬ ಮನಸ್ಸಿಗೆ ತಗೊಳ್ತಿದ್ದೆ. ನಮ್ಮ ಇಸ್ ಲೈಕ್ ಹೇಳ್ತಿದ್ರು, ಅದು ಇಮೋಷನ್ಸ್ ಕೂಡ ನಿಂಗೆ ಗೊತ್ತಿರಬೇಕು. ವಿನ್ ಆಗೋದು ಇಸ್ ಇಂಪಾರ್ಟೆಂಟ್, ಬಟ್ ಸೋಳುವಾಗ ನೀನು ತುಂಬ ಕಲಿತೀಯ. ಎಲ್ಲಿ ತಪ್ಪು ಮಾಡಿದ್ದೆ, ನೀನು ವಿನ್ ಆಗ್ತಾ ಹೋದ್ರೆ ಏನು ಕಲಿಯೋದಿಲ್ಲ ಅಂತ ಹೇಳ್ತಿದ್ರು. ನಿಮ್ಮ ಅಮ್ಮ ನಿಮ್ಮ ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಾಫ್ಟ್ ಮಾಡ್ತಾ ಇದಾರಲ್ವಾ? ಅಷ್ಟೇ ಜೋರ್ ಯಾವಾಗ ಮಾಡಿದ್ದಾರೆ. ಬಟ್ ಬಟ್ ದಟ್ ಇಸ್ ಹೆಲ್ಪ್ ಯು ಸೋ ಮಚ್. ನಿಮ್ಗೆ ಅದರಿಂದ ಎಷ್ಟೊಂದು ನಿಮ್ಗೆ ಒಂದು ವಿಸ್ಡಮ್ ಬಂತು, Yeah. ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ Yeah. ಅಲ್ವಾ? ನೀವು ಅವ್ರು ಹೇಳಿದ್ದು ನಿಜವಾಗ್ಲೂ ಸತ್ಯ. ಬಿಕಾಸ್ ಲೈಫ್ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಸೋಲು ಗೆಲುವು, ಬಟ್ ಲೈಫ್ ಅಲ್ಲೂ ಸಹ ತುಂಬಾ ಆ ತರ ಸಿಚುವೇಶನ್ಸ್ ಬರುತ್ತೆ ವಿಚ್ ಇಸ್ ವೆರಿ ಸೋ ಹಾರ್ಡ್ ಟು ಟೇಕ್ ಅಲ್ವಾ? ನಮ್ಗೆ ಇಷ್ಟ ಆಗದೆ ಇರೋ ಸಿಚುವೇಶನ್ಸ್ ಬರುತ್ತೆ, ಅದನ್ನ ಹೇಗೆ ಫೇಸ್ ಮಾಡೋದು, ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಕ್ ಬರ್ಬೇಕು. ಐ ಥಿಂಕ್ ಐ ಅಗ್ರಿ ವಿತ್ ವಾಟ್ ಯು ಸೇ. ಎಕ್ಸೆಪ್ಟೆನ್ಸ್ ಇಸ್ ಲೈಕ್ ತುಂಬಾ ಮುಖ್ಯ ಬಿಕಾಸ್ ವಿ ಆರ್ ಹೂ ವಿ ಆರ್, ರೈಟ್? ಅಲ್ವಾ? ಹೌದು. ಸ್ವೀಕರಿಸ್ಬೇಕು ಅಂತ ಎಲ್ಲ ಒಂದು ಸಿಚುವೇಶನ್ಸ್ ನಾವು ಸ್ವೀಕರಿಸಿದಾಗ್ಲೇ ನಾವು ಮುಂದುವರಿಯಕ್ಕೆ ಹೋಗುದು. ಅನ್ನೋದು ಯಾವಾಗ್ಲೂ ಒಳಗಡೆಯಿಂದ ಕಾಡ್ತಾ ಇರುತ್ತೆ ನಮ್ಮನ್ನ. ಆ್ಯಂಡ್ ನಾನು ಎನಿ ನೆಗೆಟಿವ್ ಎಮೋಷನ್ಸ್ ಇದ್ದರೆ ಅಮ್ಮ ಅಪ್ಪ ಕೂಡ ಒಟ್ಟು ಲೈಕ್ ಅವರೊಟ್ಟು ಮಾತಾಡ್ತಿದ್ದೆ, ನನಗೆ ಅದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಅಪ್ಪ ಒಟ್ಟು ಬೆಳಿಗ್ಗೆ ಸ್ಕೂಟರಲ್ಲಿ ಬಸ್ ಸ್ಟ್ಯಾಂಡ್ ಹೋಗುವಾಗ ಐ ವುಡ್ ಟಾಕ್ ಆಲ್ ದಿಸ್ ನೆಗೆಟಿವ್ ಎಮೋಷನ್ಸ್ ಐ ಹ್ಯಾಡ್ ಇನ್ ಲೈಫ್. ಆ್ಯಂಡ್ ಅಪ್ಪ ವುಡ್ quietly listen. Not he is a person who spoke less but more of actions. ಸೊ ಅವರೊಟ್ಟು ನಂಗೆ ಮಾತಾಡುವಾಗ ಐ ಫೀಲ್ ಲೈಕ್ ಒಂದು ಡಂಪ್ ಆಗಿದೆ, ಮಾತಾಡಿದ್ದೇನೆ. ಎಷ್ಟೊಂದು ಸತಿ ಅದ್ ಬೇಕಲ್ಲ ಆಕ್ಚುಲಿ, ಬಿಕಾಸ್ ನಿಮ್ಗೊಂದ್ ಜಾಗ ಬೇಕು, ಅದೆಲ್ಲ ನಿಮ್ ತಲೆಯಿಂದ ತೆಗ್ದು ಆಚೆ ಹಾಕಕ್ಕೆ, ಜಸ್ಟ್ ಡಂಪ್ ಮಾಡಕ್ಕೆ. ಬಿಕಾಸ್ ತಲೆಯಿಂದ ಆಚೆ ಹೋದ್ರೂ ತಲೆ ಫೀಲ್ಸ್ ಲೈಟ್. ಅಂಡ್ ಆ ಜಾಗ ಹೇಗಿರ್ಬೇಕು ಅಂದ್ರೆ ಒಂದ್ ತಂದೆ ಇರ್ಬೇಕು, ಇಲ್ಲ ಸಮ್ಮನ್ ವೆರಿ ಕ್ಲೋಸ್ ಟು ಯು, ನಿಮ್ನ ಯಾರು ಜಡ್ಜ್ ಮಾಡಲ್ವಲ್ಲ ಅಂತವ್ರು ವೆರಿ ಇಂಪಾರ್ಟೆಂಟ್ ಅಲ್ವಾ? ಸಮ್ಮನ್ ಹೂ ಇಸ್ ಲೈಕ್ ದೇ ಜಸ್ಟ್ ತುಂಬಾ ಪ್ಯೂರ್ ಆಗಿ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟಿರೋರು ಬೇಕು. ಬಿಕಾಸ್ ಅವಾಗ ನೀವು ಫ್ರೀ ಆಗ್ತಿರತ್ತಲ್ಲ, ಜಸ್ಟ್ ಡಂಪ್ ಮಾಡಿದ್ರೆ ಇಟ್ಸ್ ಔಟ್ ಆಫ್ ಯೋರ್ ಮೈಂಡ್. ಐ ಥಿಂಕ್ ದಟ್ ಇಸ್ ವಾಟ್ ಪೇರೆಂಟ್ಸ್ ಆಕ್ಚುಲಿ ಎಂಡ್ ಅಪ್ ಡೂಯಿಂಗ್. ಪೇರೆಂಟ್ಸ್, ಫ್ರೆಂಡ್ಸ್, ಒಂದ್ ಒಳ್ಳೆ ನೀವು ಹೇಳ್ದಂಗೆ ಎಕೋ ಸಿಸ್ಟಮ್ ಇದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ.